ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ನಮಸ್ಕಾರ. ನಾನು ಶಿವಮೊಗ್ಗ ಎಲೆಕ್ಷನಲ್ಲಿ ಮೊನ್ನೆ ನಡೆದಂಥ ಚುನಾವಣೆ ಸ್ಪರ್ಧೆ ಮಾಡಿದ್ದೆ. ನನಗೆ ಮತಗಳು ಕೊಟ್ಟಂಥ ಓಟು ಅಷ್ಟು ಮತ್ತು ನನಗೋಸ್ಕರ ಹಗಲು ರಾತ್ರಿ ನನ್ನ ಜೊತೆಯಲ್ಲಿ ಓಡಾಡಿ ನನ್ನ ಏನು ಸೋಲಾಗಿರ್ಬೋದು ಅದು ನನಗೆ 32 ಮತಗಳು ಬಂದಿದೆ. ನಂದು ಸೇರಿ 33 ಮತ ಬಂದಿದೆ. ಅವರೆಲ್ಲರಿಗೂ ನನ್ನ ಮನಸ್ಫೂರ್ತಿಯಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಫಸ್ಟು ಇನ್ನು ನನಗೆ ನಮ್ಮ ನಾಯಕರಾದಂಥ ಸುಧಾಕರ್ ಅವರು ಸಾಮಾಜಿಕ ನ್ಯಾಯ ಇದರಲ್ಲಿ ನನಗೆ ಸ್ಥಾನವನ್ನು ಕೊಟ್ಟು ಚುನಾವಣೆ ಎಲ್ಲದಕ್ಕೆ ಸ್ಪರ್ಧೆಯಾಗಿ ನನಗೆ ತುಂಬ ನಂಬಿಕೆ ಅಂತಿತ್ತು. ಏಕೆಂದರೆ ನಮ್ಮ ನಾಯಕರ ಗುಂಪು ಬಹಳ ಒಗ್ಗಟ್ಟಾಗಿದೆ. ಆ ಗುಂಪಲ್ಲಿ ಏನು ಇದು ಮಾಡೋಕ್ಕಾಗೋದಿಲ್ಲ ಅಂತ ಸುಮಾರು ನನಗೆ ನನ್ನ ಕ್ಷೇತ್ರದಲ್ಲಿ ಕೈವಾರ ಅಂಬಾದುರ್ಗ ಹೋಬಳಿಯಲ್ಲಿ 50 ಮತಗಳಿತ್ತು. 50 ಮತಗಳಲ್ಲಿ ನಮಗೂ ಬಹಳ ನಂಬಿಕೆಯಿಂದ ನಾನು ಸ್ಪರ್ಧೆಯನ್ನು ಮಾಡಿದ್ದೆ. ನಮ್ಮ ನಾಯಕರು ಅದೇ ರೀತಿಯಾಗಿ ನನಗೆ ಅವಕಾಶ ಮಾಡಿಕೊಟ್ರು. ಆದರೆ ಎಲ್ಲೋ ಒಂದು ಕಡೆ ಆಗ್ತಾ 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 ಚುನಾವಣೆ ಕಾವು ಬರ್ತಾ ಬರ್ತಾ ಆ ಮತಗಳನ್ನು ನಮ್ಮ ನಾಯಕರ ಹಿಂಬಾಲಕರು, ನಮ್ಮ ನಾಯಕರ ನಂಬಿರ್ತಕ್ಕಂಥ ಮುಖಂಡರುಗಳು ನನಗೆ ತುಂಬ ವೈಯಕ್ತಿಕವಾಗಿ ತಗೊಂಡು ನಮ್ಮ ನಾಯಕರಿಗೂ ಗೌರವ ಕೊಡದೆ ಚುನಾವಣೆಯಲ್ಲಿ ನನ್ನನ್ನು ಸೋಲಿಸಿದ್ದಾರೆ. ಸೋಲಿರೋದಕ್ಕೆ ನನಗೇನು ಚಿಂತೆ ಇಲ್ಲ. ಏಕೆಂದರೆ ಇವತ್ತು ರಾಜ್ಯದಲ್ಲಿ ನಮ್ಮ ನಾಯಕರಿಗೆ ಒಳ್ಳೆಯ ಸ್ಥಾನ ಇದೆ. ನಮ್ಮ ನಾಯಕರು, ನಾನು ಕೇಳಿದೆ ನಮ್ಮ ಸಾಹೇಬನ್ನ, ಏನು ಸರ್ ಇದು ಈ ಥರ ನಡೀತಾ ಇದೆ ಅಂತ. ಏನು ಚಿನ್ನಪ್ಪನವರೇ, ನಮ್ಮ ಕ್ಷೇತ್ರದ ಮುಖಂಡರುಗಳು ಯಾವ ಥರ ಇರ್ತಾರೆ ಅಂತ ನಿಮಗೆ ಗೊತ್ತಿಲ್ವಾ? ಏನೂ ಆಗೋದಿಲ್ಲ. ಆ ಥರ ಆಗೋಕ್ಕೆ ನಮ್ಮ ಕ್ಷೇತ್ರದಲ್ಲಿ ಇದುವರೆಗೂ ಯಾವ ಚುನಾವಣೆಗಳಲ್ಲೂ ಜಾತಿ ಇನ್ನೊಂದು ಬಂದಿಲ್ಲ, ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿದ್ದೆ. ಆದರೂ ಅದು ಜಾತಿ ಅನ್ನೋದು ಬಂದಿಲ್ಲ, ನನ್ನ ಲೆಕ್ಕದಲ್ಲಿ ಬಂದಿಲ್ಲ. ಅದು ವೈಯಕ್ತಿಕವಾಗಿ ಇಲ್ಲ ನನ್ನ ಮೇಲೆ ವೈಯಕ್ತನೇ ಇದೆಯೋ ಇಲ್ಲ ನಮ್ಮ ಮಂತ್ರಿಗಳ ಮೇಲೇ ಏನೇನು ವೈಯಕ್ತಿವಾಗಿದೆಯೋ ಅದರಿಂದ ನಾನು ಇವತ್ತು ಸೋಲಿದ್ದೇನೆ. ಏಕೆಂದರೆ ಇದೇನು ನಮ್ಮ ಚುನಾವಣೆಗಳಲ್ಲಿ ಬಹಳ ದೊಡ್ಡ ದೊಡ್ಡ ಚುನಾವಣೆಗಳಲ್ಲೂ ಜಾತಿ ಬಂದಿಲ್ಲ. ಈಗಲೂ ಜಾತಿ ಹೆಸರು ನೆಪಕ್ಕೆ ಮಾತ್ರ, ಏನು ನಾನು ಸೋಲಿಸಬೇಕು ಅಂತಿರ್ತಕ್ಕಂಥ ಮುಖಂಡರಿಗೆ ಮಾತ್ರ ಆಗಿಬಿಟ್ಟು ಇನ್ನು ಬೇರೆಯವ್ರಿಗೆ ಆಗಿಲ್ಲ. ನೇರವಾಗಿ ಮತದಾರರಿಗೆ ಅದು ಇಲ್ಲೇ ಇಲ್ಲ, ಅದು ಅವ್ರ ಮನಸ್ಸಲ್ಲೂ ಬಂದಿಲ್ಲ. ಇಷ್ಟು ನಾನು ಎಲ್ಲೋ ಒಂದು ಕಡೆ ನೀವು ಅಹಿಂದ ವರ್ಗಕ್ಕೆ ಸೇರಿದವರಾಗಿರೋದ್ರಿಂದ ಈ ಒಕ್ಕಲಿಗ ಸಮುದಾಯದವರು ನಿಮಗೆ ಅನ್ಯಾಯ ಮಾಡಿದ್ರು ಒಂದಾದ್ರು ಅನ್ನೋ ಒಂದು ಮಾತು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಏನು ಹೇಳ್ತೀರಿ ಸರ್? ಇಲ್ಲ, ಅದನ್ನು ನಮ್ಮದೇ ಇಲ್ಲ. ಅಲ್ಲ, ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾರೆ. ಒಂದು ಊಹೆ ಬರ್ಬೋದು. ಇವರೊಬ್ಬ ಅಹಿಂದ ವರ್ಗಕ್ಕೆ ಸೇರಿದವರು ಅಹಿಂದಗೆ ಕೊಡುವಾಗ ನಮ್ಮ ನಾಯಕರು ಎಲ್ಲ ಬಹುಮತ ತಗೊಂಡು ಎಲ್ಲ ಮುಖಂಡರು ಚರ್ಚೆ ಮಾಡಿ 1 ಸಾರಿ ಅಲ್ಲ 2 ಸತಿ ಅಲ್ಲ 4 ಸತಿ ಚರ್ಚೆಗಳು ಮಾಡಿ ಏನಪ್ಪ ಸಾಮಾಜಿಕ ನ್ಯಾಯವಾಗಿ ಈ ಥರ 4 ಸ್ಥಾನ ನಮ್ಮ ಇದರಲ್ಲಿದೆ, 3 ಸ್ಥಾನ ನಿಮಗೆ ಕೊಟ್ಟಿದ್ದೀವಿ, 1 ಸ್ಥಾನವನ್ನು ಚಿನ್ನಪ್ಪನವ್ರಿಗೆ ಕೊಡಬೇಕು, ಚಿನ್ನಪ್ಪನವ್ರು ಪ್ರಾಮಾಣಿಕ ನಮ್ಮ ಜೊತೆ ಇಲ್ಲಿದ್ದಾರೆ ಅನ್ನೋ ಉದ್ದೇಶದಿಂದ ನನಗೆ ಟಿಕೆಟ್ ಕೊಟ್ಟಿದ್ದೆ. ಟಿಕೆಟ್ ಕೊಡೋ ದಿನಾನೂ ಎಲ್ಲರೂ ಮುಖಂಡರುಗಳು ಅವರ ಒಪ್ಪಿಗೆ ಕೊಟ್ಟರು. ನೀವು ಯಾರಿಗಾನ ಟಿಕೆಟ್ ಕೊಡಿ ಸರ್, ನಾವು ನಿಮ್ಮ ಓಟ್ ಆಗದಂಗೆ ಹಾಕಿ ತಿಳಿಸ್ತೀವಿ ಅಂತ ಮಾತು ಕೊಟ್ಟರು ಎಲ್ಲರೂ. ಇದೇ ನಮ್ಮ ಶಿವಣ್ಣ ಅವರು ಆಕಾಂಕ್ಷಿ ಆಗಿದ್ದರು. ಇನ್ನೂ ಆಕಾಂಕ್ಷಿಗಳೆಲ್ಲ ಕುಂಡಿಸ್ಕೊಂಡು 6 ಜನ ಆಕಾಂಕ್ಷಿಗಳಾಗಿದ್ದೀವಿ. 6 ಜನ ಕುಂಡಿಸ್ಕೊಂಡು 6 ಜನ ಒಪ್ಪಿಗೆ ತಗೊಂಡೇ ನನಗೆ ಟಿಕೆಟ್ ಕೊಟ್ಟಿದ್ದು. ಅದನ್ನು ಅವರು ಕೆಲವರು ಈ ಜಾತಿ ಅನ್ನೋದಕ್ಕಿಂತ ಮುಖ್ಯವಾಗಿ ಅವರಿಗೆ ಏನೋ ಒಂದು ಸೋಲಿಸ್ಬೇಕು ಅನ್ನೋ ಉದ್ದೇಶದಿಂದ ಸೋಲಿಸಿದ್ರು. 2 ಹೋಬಳಿ ಇರೋದಕ್ಕೋಸ್ಕರವಾಗಿ ನಮ್ಮ ಹೋಬಳಿ ಕೊಡಲಿಲ್ಲ ಅಂತ ಈ ಕಡೆ ಹೋಬಳಿಯವರು ಒಂದು ವಾದ ನಮ್ಮ ಸಚಿವರ ಮೇಲೆ. ನಮ್ಮ ಕೆವೇರ ಹೋಬಳಿಯಲ್ಲಿ ನಮಗೆ ಕೊಡಲಿಲ್ಲ, ಎಲ್ಲ ಚಿನ್ನಪ್ಪನವ್ರಿಗೆ ಕೊಡ್ತಾರೆ ಅಂತ ಅವರು ವಾದ. ಅಂದರೆ ನಿಮ್ಮ ಮುಖಂಡರಲ್ಲಿ ಅಸಮಾಧಾನ ಇತ್ತು ಅನ್ನೋದು ಜಾಸ್ತಿ ಇತ್ತು. ಅದು ಹೊರಗಡೆ ಹಾಕಲಿಲ್ಲ. ಯಾರೂ ಭಿನ್ನಮತನೂ ಆಗಲಿಲ್ಲ, ಯಾರೂ ವಿರುದ್ಧವಾಗಿ ಮಾತಾಡಲಿಲ್ಲ. ನೀಟಾಗಿ ಕ್ಲಿಯರಾಗಿ ಆ ತೀರ್ಮಾನ ಆಗಿದ ತಕ್ಷಣವೇ ಬಂದು ಅವರವ್ರು ಯಾವ ಥರ ಮಾಡಬೇಕು, ಈ ಥರ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಹೇಳಿದ್ದೆ. ಅದು ನಂಬಿಕೆ, ನಮ್ಮ ಸಚಿವರಿಗೂ ಒಂದು ದೊಡ್ಡ ನಂಬಿಕೆ. ಇಲ್ಲ ಆಗೋದಿಲ್ಲ ಚಿನ್ನಪ್ಪ ಆ ಥರ ನನಗೂ ನಂಬಿಕೆ. ಯಾಕೆಂದರೆ ನಾನು ಭಾಳ ಚುನಾವಣೆಗಳು ಅಂತ ರಾಜಗೋಪಾಲ್ ಮೇಲೆ ನಿಂತಾಗೂ ಯಾರು ಒಕ್ಕಲಿಗರು ಅನ್ನೋ ಮಾತೇ ಬಂದಿಲ್ಲ. ಅವಾಗೂ ನನ್ನ ಮತ. ಹಾಗಾದರೆ ಈಗ ಅವ್ರು ಈ ಥರ ಮಾಡೋ ಒಂದು ಲೆಕ್ಕಾಚಾರದಲ್ಲಿ ಅದು ನಮ್ಮ ಸಚಿವರಿಗೆ ಬಿಟ್ಟಿದ್ದ ವಿಷಯ. ಅವ್ರ ಗಮನಕ್ಕೆಲ್ಲ ಇದೆ, ಅದರಲ್ಲಿ ಎರಡನೇ ಮಾತೇನೇ ಇಲ್ಲ. ಇನ್ನು ಇವತ್ತು ನಮ್ಮ ಪರಿಸ್ಥಿತಿಯಲ್ಲಿ
ನಮ್ಮ 2 ಹೋಬಳಿಗಳೂ ಜನಗಳು ಈಗ ಅವರವ್ರಿಗೆ ಆತ್ಮಾವಲೋಕನ ಮಾಡಿದ್ದಾರೆ. ಆವತ್ತು ಓಟ್ ಹಾಕಿರ್ಬೋದು, ಏನೇನು ದೇಶಗಳಿದ್ದೋ ಏನೇನು ಕಾಪುಗಳು ತೀರಿಸ್ಕೊಂಡಿದ್ದಾರೆ. ಇವತ್ತು ಅದು ಎಷ್ಟು ಪ್ರಭಾವ ಬೀರ್ತಾ ಇದೆ ಅನ್ನೋದನ್ನು ನಿಮ್ಮ ಮಾಧ್ಯಮದಲ್ಲೂ ಬರ್ತಾ ಇದೆ, ಎಲ್ಲ ಯೂಟ್ಯೂಬ್ಗಳಲ್ಲೂ ಬರ್ತಾ ಇದೆ. ಕಾಳಿಕಾಂಬ ಜ್ಯೋತಿಷ್ಯಾಲಯ ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಎಷ್ಟೋ ದೇವಾಲಯಗಳಿಗೆ ಭೇಟಿ ನೀಡಿ ಪರಿಹಾರ ಸಿಗದೆ ಮನನೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಕೇರಳ ಕೊಳ್ಳೇಗಾಲದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಯಶವಂತ್ ಇವರು ನಿಮ್ಮ ಎಂತಹುದೇ ಕಷ್ಟಕರವಾದ ಸಮಸ್ಯೆಗಳಿದ್ದರೂ ಸಹ ಕೊಳ್ಳೇಗಾಲದ ಮಂತ್ರ ಶಕ್ತಿಯಿಂದ 100% 100% ಪರಿಹಾರ ಶತಸಿದ್ಧ. ಇವರಲ್ಲಿ ಅಸಾಧ್ಯವಾದದ್ದು ಸಾಧ್ಯ. ನಿಮ್ಮ ಹಸ್ತರೇಖೆ, ಮುಖಲಕ್ಷಣ, ಭಾವಚಿತ್ರ, ಜನ್ಮಜಾತಕ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ಇವರು ಚಿಂತಾಮಣಿಯಲ್ಲಿ 40. ಇವರು ರಾಜಕೀಯ, ಸಿನಿಮಾ, ವ್ಯಾಪಾರ, ಮಾನಸಿಕ ತೊಂದರೆ, ಕುಟುಂಬ ಸಮಸ್ಯೆ, ಸಂತಾನ ಸಮಸ್ಯೆ, ಉದ್ಯೋಗ ಸಮಸ್ಯೆ, ಪ್ರೀತಿ ಪ್ರೇಮದ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ವಿಚ್ಛೇದನ ಸಮಸ್ಯೆ, ಲೈಂಗಿಕ ಸಮಸ್ಯೆ, ಕುಜದೋಷ, ಕಾಲಸರ್ಪದೋಷ, ವಾಸ್ತುದೋಷ, ಮಾಟ ಮಂತ್ರಗಳಿಗೆ ಹಾಗೂ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಗ್ಯಾರಂಟಿ. ಎಲ್ಲಾ ಜಾತಿ ಧರ್ಮದವರಿಗೂ ಪರಿಹಾರ ದೊರೆಯುತ್ತದೆ. ವ್ಯಾಪಾರಕ್ಕೆ ಕುಬೇರ ಚಕ್ರಂ, ವಿದ್ಯಾಭ್ಯಾಸಕ್ಕೆ ಸರಸ್ವತಿ ಯಂತ್ರಂ, ಶುಭ ಕಾರ್ಯಕ್ಕೆ ಗಾಯತ್ರಿ ಹೋಮ, ರಾಹು ಕೇತುಗೆ ಶಿವನ ಮೂಲಮಂತ್ರ, ಕಾಳಸರ್ಪ ದೋಷಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ, ಕುಜ ದೋಷಕ್ಕೆ ಮಹಾಚಂಡಿಕಾ ಹೋಮ, ಮಾಂಗಲ್ಯ ಭಾಗ್ಯಕ್ಕೆ ಸ್ವಯಂವರ ಕವಚ ಮತ್ತು ನಿಮ್ಮ ಗುಪ್ತ ಜಟಿಲ ಸಮಸ್ಯೆಗಳೇನೇ ಇರಲಿ ಒಮ್ಮೆ ಭೇಟಿ ಕೊಡಿ. ಕಾಳಿಕಾಂಬ ಜ್ಯೋತಿಷ್ಯಾಲಯ, ಪಂಡಿತ್ ಯಶ್. ಆಚಾರ್ಯ ಕಾಂಪ್ಲೆಕ್ಸ್, ಪಾಲಿಟೆಕ್ನಿಕ್ ರಸ್ತೆ, ಗಜಾನನ ಸರ್ಕಲ್, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 9980995905ಗೆ ಸಂಪರ್ಕಿಸಬಹುದು. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು BP ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮ ವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170ಗೆ ಸಂಪರ್ಕಿಸಬಹುದು. ರಜನಿ ಎಲೆಕ್ಟ್ರಾನಿಕ್ಸ್, 1ನೇ ಮಹಡಿ, ಸುಮುಖ ಬಿಲ್ಡಿಂಗ್, ಆಚಾರಿ ಕಾಂಪ್ಲೆಕ್ಸ್, ಗಜಾನನ ಸರ್ಕಲ್, ಚಿಂತಾಮಣಿ. ನಿಮ್ಮ LED LCD ಟಿವಿಗಳು ಉದ್ದನೆಯ ಅಡ್ಡಗೆರೆಗಳು, ಸ್ಕ್ರೀನ್ ಒಡೆದಿರುವುದು, ಸಾಫ್ಟ್ವೇರ್ ಸ್ಟ್ರಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ. ನಮ್ಮಲ್ಲಿ ಎಲ್ಲ ತರಹದ LED LCD ಟಿವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು. ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ 9514333655, ಮತ್ತೊಂದು 9663941575ಗೆ ಸಂಪರ್ಕಿಸಬಹುದು. MN ಆರ್ಟ್ಸ್, ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ, KSRTC ಬಸ್ ಸ್ಟ್ಯಾಂಡ್ ರಸ್ತೆ, ಬೋವಿ ಕಾಲೋನಿ, ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್, ವಾಲ್ ಪೇಂಟಿಂಗ್, ವಾಲ್ ಡ್ರಾಯಿಂಗ್, ದೇವಾಲಯದ ಗೋಪುರ, ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ನಂಬರ್ 8553708925, ಮತ್ತೊಂದು 6363515063ಗೆ ಸಂಪರ್ಕಿಸಬಹುದು.